ಕೋಟೆಯ ಯಜಮಾನಿ ನಂದಿನಿ ತುಂಬಾನೇ ಕೆಟ್ಟವಳು. ದುಡ್ಡಿದೆ ಅಂತ ಅಹಂಕಾರ ಜಾಸ್ತಿ ಇತ್ತು. ಅವ್ರ ಮನೇಲಿ ಕೆಲ್ಸ ಮಾಡಿರುವ ಕೆಲ್ಸದವ್ರತ್ರ ಅವಳು ಒಂದಿನ ಕೂಡ ಚೆನ್ನಾಗ್ ಮಾತಾಡಿರಲ್ಲ. ನಂದಿನಿಯ ಮಗಳಾದ ಸ್ವಾತಿ 5th ಕ್ಲಾಸಲ್ಲಿ ಓದ್ತಿದ್ಲು. ಶಾರದಾಳ ಮಗಳು ಶಾಲು ಕೂಡ 5th ಕ್ಲಾಸಲ್ಲಿದ್ಲು. ಶಾಲುಗೆ ಸ್ಕೂಲ್ ಲೀವ್ ಬಿಟ್ಟಾಗಲ್ಲ ಅಮ್ಮನ್ ಜೊತೆಗೆ ಅವಳು ಕೆಲ್ಸಕ್ಕೆ ಬಂದ್ಬಿಡ್ತಾ ಇದ್ಲು. ಶಾಲು, ನೀನಿಲ್ಲೇ ಕುತ್ಕೊಂಡು ಕೆಲ್ಸ ಮಾಡು, ನಾನಷ್ಟರಲ್ಲಿ ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬರ್ತೀನಾಯ್ತಾ? ಆಯ್ತಮ್ಮ. ಏನಾಯ್ತ್ ಶಾರದಾ, ಇವ್ಳ್ನ್ಯಾಕ್ ನಿನ್ ಜೊತೆ ಮನೆಗ್ ಕಳ್ಕೊಂಬಂದಿದ್ಯಾ? ಮೇಡಮ್ ಅವ್ರೆ, ಅದು ಇವ್ರಪ್ಪ ಊರ್ಗೋಗಿದಾರೆ. ಇವಳ್ ಸ್ಕೂಲ್ ಬೇರೆ ಲೀವ್ ಬಿಟ್ಟಿದಾರೆ, ಅದಕ್ಕೆ ನನ್ ಜೊತೆ ಕರ್ಕೊಂಡ್ಬಂದೆ. ಇವಳ್ ತೀಟ್ಲೆ ಮಾಡಲ್ಲ, ಸೈಲೆಂಟಾಗಿ ಓದ್ಕೋತಾಳೆ. ಅವಳಿಗೆ ಎಕ್ಸಾಮ್ಸ್ ಬೇರೆ ಶುರು ಆಗಿದೆ. ಓದು ಬರ್ದು ಇವಳೇನಾದ್ರೂ ಕಲೆಕ್ಟರ್ ಆಗ್ತಾಳಾ? ನಿಮ್ಮಂತವ್ರೆಲ್ಲ 5ನೇ ಕ್ಲಾಸ್ ಮುಗಿದ್ಮೇಲೆ ಮದ್ವೆ ಮಾಡ್ಬಿಡ್ತೀರಲ್ವಾ? ಇಲ್ಲ ಆಂಟಿ, ನಾನು ಚೆನ್ನಾಗ್ ಓದಿ ದೊಡ್ಡ ಇಂಜಿನಿಯರ್ ಆಗ್ತೀನಿ. ನಾನ್ ಅಪ್ಪ ಅಮ್ಮ ಹತ್ರ ಹೇಳಿದೀನಿ ನನ್ನ ಚೆನ್ನಾಗ್ ಓದ್ಸ್ಬೇಕು ಅಂತ. ಅಯ್ಯೋ ಮಗು, ನಿಮ್ ಅಪ್ಪ ಅಮ್ಮ ಬಡವರು, ಅವ್ರ ಕೈಲಷ್ಟೆಲ್ಲ ಓದ್ಸಕ್ಕಾಗಲ್ಲ. ನೀನು ಕಣ್ಸು ಕಾಣ್ಬಿಡಮ್ಮ. ಅದು ಕೂಡ ನೀವು ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತೀರಾ ಏನು ನಾರ್ಮಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತೀರಾ? ಅದು ಕೂಡ ಕನ್ನಡ ಮೀಡಿಯಮು. ಅದ್ರಿಂದ ಹೆಂಗೋ ನೀನ್ ಇಂಜಿನಿಯರ್ ಆಗಕ್ಕಾಗೋದಿಲ್ಲ. ಶಾರದಾ, ನಿಮ್ ಕೈಲ್ ಏನ್ ಮಾಡಕ್ಕಾಗತ್ತೋ ಆ ತರ ಮಾತ್ರ ಕಣ್ಸ್ಕಾನಕ್ ಹೇಳು. ಸುಮ್ನೆ ಶಾಲುವ ಮನ್ಸಲ್ಲಿ ಆಸೆಗಳನ್ನ ಬೆಳ್ಸ್ಬೇಡ, ಅರ್ಥ ಆಯ್ತಾ? ನಿನಗೆ ಗೊತ್ತಲ್ವಾ ನೀವೆಷ್ಟು ಬಡವರಂತ? ಶಾಲು ಬೇಜಾರಾಗ್ತಾಳೆ. ಅವಳು ಶಾರದಾ ಜೊತೆ ಮನೆಗೋಗ್ತಿರುವಾಗ ಅವಳು ಹೀಗಂತ ಕೇಳ್ತಾಳೆ. ಅಮ್ಮ, ಬಡವರಂದ್ರೆ ಏನಮ್ಮ? ಆಂಟಿ ನಮ್ಮನ್ನ ಬಡವರಂತ ಯಾಕಂತಾರೆ? ಯಾಕಮ್ಮ, ಬಡವರು ಇಂಜಿನಿಯರ್ ಆಗಕ್ಕಾಗಲ್ವಾ? ನಾನ್ ಇಂಜಿನಿಯರ್ ಆಗ್ಬೇಕಂತ ಯೋಚನೆ ಮಾಡೋದೆಲ್ಲ ವೇಸ್ಟಾ? ಅಷ್ಟೆಲ್ಲ ಯೋಚನೆ ಮಾಡ್ಬೇಡ ತಾಯಿ. ನೀನ್ ಇಂಜಿನಿಯರ್ ಆಗ್ಬೇಕು ಅಂತ ಅನ್ಕೊಂಡ್ರೆ ನೀನ್ ಖಂಡಿತ ಇಂಜಿನಿಯರ್ ಆಗ್ತೀಯಾ. ಆದ್ರೆ ಒಂದ್ ವಿಷಯ ಜ್ಞಾಪಕ ಇಟ್ಕೋ ಶಾಲು, ಯಾರೇನ್ ಹೇಳಿದ್ರೂ ಪರವಾಗಿಲ್ಲ, ನಿನ್ನ ಲಕ್ಷ್ಯವನ್ನು ಬಿಟ್ಕೊಡ್ಬೇಡ. ನೀನು ಧೈರ್ಯವಾಗಿರ್ಬೇಕು, ಚೆನ್ನಾಗ್ ಓದ್ಬೇಕು. ಖಂಡಿತ ನೀನ್ ಇಂಜಿನಿಯರ್ ಆಗ್ತೀಯಾ. ಸರಿ ಬಾ, ನಾನ್ ನಿನ್ಗೆ ಅಂಗಡಿಯಲ್ಲಿ ಲಡ್ಡು ಇಸ್ಕೊಡ್ತೀನಿ. ನಿಂಗ್ ಲಡ್ಡು ತಿನ್ನಕ್ಕಿಷ್ಟ ಅಲ್ವಾ? ಸರಿ ಅಮ್ಮ, ಆದ್ರೆ ನನ್ಗೆ 1 ಬೇಡ, 2 ಲಡ್ಡು ಬೇಕು. ಈ ರೀತಿ ಶಾರದಾ ಅವಳ ಮನ್ಸ್ ಬೇಜಾರಾಗ್ದೇ ಇರೋ ರೀತಿ ನಡ್ಕೋತಾಳೆ. ಯಾಕಂದ್ರೆ ಮಗು ಲಕ್ಷ್ಯವನ್ನು ಬಿಟ್ಕೊಡ್ಬಾರ್ದು ಅಂತ. ಒಂದಿನ ಶಾರದಾ ಕೆಲ್ಸಕ್ ಬರ್ತಾಳೆ. ಅವಾಗ್ ನೋಡ್ತಾಳೆ ನಂದಿನಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಸ್ವಾತಿ ಫೋನಲ್ಲಿ ಗೇಮ್ಸ್ ಆಡ್ತಿರ್ತಾಳೆ. ಅವಾಗ ನಂದಿನಿ ಸ್ವಾತಿನ ಹಾಲಿಂದ ಕರೀತಾಳೆ. ಸ್ವಾತಿ, ಇನ್ನು ಎಷ್ಟೊತ್ ಗೇಮ್ ಆಡ್ತೀಯ ನೀನು? ಸರಿ ಓದು, ನಾಳೆಯಿಂದ ಎಕ್ಸಾಮ್ ಇದೆ ಅಂತ ಗೊತ್ತಿದ್ಯೋ ಇಲ್ವೋ? ಮಾಮ್, ನಾನ್ ಸ್ವಲ್ಪ ಗೇಮ್ ಆಡ್ತೀನಮ್ಮ. ನಾನು ತುಂಬಾ ಚೆನ್ನಾಗ್ ಗೇಮ್ ಆಡ್ತಿದ್ದೀನಿ ಗೊತ್ತಾ? ನನ್ಗೆ ಎಲ್ಲ ಗೊತ್ತಮ್ಮ. ಸ್ವಲ್ಪತ್ತಾದ್ಮೇಲೆ ಓದ್. ಅಮ್ಮ ಸ್ವಾತಿ, ರೂಮ್ ಗುಡಿಸ್ಲಾ? ಬೇಡ ಆಂಟಿ, ನಾನು ಗೇಮ್ ಆಡ್ತಿದ್ದೀನಿ. ಇವತ್ ನನ್ಗೆ ಸ್ಕೂಲ್ ಲೀವ್. ಇವಾಗ್ ಬಿಡಿ, ಇನ್ನು ಸ್ವಲ್ಪತ್ತಾದ್ಮೇಲೆ ಗುಡ್ಸಿ. ಅಮ್ಮ ಸ್ವಾತಿ, ನೀನ್ ತಪ್ಪಕ್ ತಿಳ್ಕೊಂಡಿಲ್ಲ ಅಂದ್ರೆ ಒಂದ್ ವಿಷಯ ಹೇಳ. ಚಿಕ್ ಮಕ್ಕಳು ಫೋನ್ ಇಷ್ಟೊತ್ತು ನೋಡ್ಬಾರ್ದು, ಕಣ್ಣಿಗೆ ತುಂಬಾ ಕೆಟ್ಟದು. ಅದು ಮಾತ್ರ ಅಲ್ದೆ ನಿನಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಲ್ವಾ, ಚೆನ್ನಾಗ್ ಓದ್ಬೇಕು ತಾಯಿ. ಶಾರದಾ ಸ್ವಾತಿಗೆ ಒಳ್ಳೆ ವಿಷಯ ಹೇಳ್ತಿರ್ತಾಳೆ. ಅದೇ ಸಮಯದಲ್ಲಿ ಅಲ್ಲಿಗೆ ನಂದಿನಿ ಬರ್ತಾಳೆ. ಶಾರದಾ, ಏನ್ ಮಾಡ್ತಾ ಇದ್ಯಾ? ನನ್ ಮಗಳಿಗೆ ಅಡ್ವೈಸ್ ಕೊಡ್ತಿದ್ಯಾ? ನಿನ್ಗ್ಯಾರ್ಗ ಹಾಕ್ಕೊಟ್ರು? ಏನ್ ಮಾಡ್ತಿದ್ಯಾ? ನೀನು ಕೆಲಸದವಳು, ನಿನ್ ಲಿಮಿಟಲ್ಲಿ ನೀನಿರು. ನನ್ ಮಗಳತ್ರ ಅಡ್ವೈಸ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ನನ್ ಮಗಳು ಇಂಗ್ಲಿಷ್ ಮೀಡಿಯಂ ಓದ್ತಾವಳೆ, ಚೆನ್ನಾಗ್ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತಾಳೆ. ಹೋಗಿಲ್ಲಿಂದ. ಇವತ್ತಿಂದ ನನ್ ಮಗಳತ್ರ ಈ ರೀತಿ ಮಾತಾಡೋದು ದಯವಿಟ್ಟು ನಿಲ್ಸು. ನಿನ್ ಮನೆ ಕೆಲ್ಸ ಮಾಡಕ್ ಬಂದಿದ್ಯೋ ಇಲ್ಲ ನಮ್ ಫ್ಯಾಮಿಲಿ ಮ್ಯಾಟ್ರಲ್ಲಿ ತಲೆ ಹಾಕಕ್ ಬಂದಿದ್ಯಾ? ಕ್ಷಮಿಸಿ ಅಮ್ಮವ್ರೆ, ನಾನು ಎಕ್ಸಾಮ್ ಇದೆ ಓದು ಅಂತ ಹೇಳ್ದೆ ಅಷ್ಟೇ. ಸರಿ ಸರಿ, ಸುಮ್ನೆ ನನ್ ತಲೆ ಕೆಡ್ಸ್ಬೇಡ. ಆಚೆ ಕೆಲ್ಸ ಇದೆ, ಹೋಗ್ ಮಾಡು. ಹಾ ಸ್ವಾತಿ, ನಾನಿನ್ ಸ್ವಲ್ಪತ್ತಲ್ಲಿ ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ಅಷ್ಟಲ್ಲೇ ನೀನ್ ಓದಕ್ ಶುರು ಮಾಡ್ಬೇಕು. ನಂದಿನಿ ಯಾವಾಗ್ಲೂ ಮಗಳ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾನೆ ಇರ್ಲಿಲ್ಲ. ಆದ್ರಿಂದ ಅವಳು ಸ್ಟಡೀಸಲ್ಲಿ ತುಂಬಾ ಬ್ಯಾಕ್ವರ್ಡ್ ಆಗಿದ್ಲು. ಮತ್ತೊಂದಿನ, ಮಮ್ಮಿ, ನಾನ್ ಹೇಳ್ದ್ನೋ ಇಲ್ವೋ ನಿನ್ನತ್ರ ನನ್ಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ ಅಂತ ಗೊತ್ತಿಲ್ಲ, ನಾನ್ ಮರ್ತೋದೆ. ಇವಾಗ ಹೆಂಗಮ್ಮ? ನಿಮ್ ಅಪ್ಪ ಕೂಡ ಇಲ್ಲ, ಮತ್ತೆ ನೀನ್ ಟ್ಯೂಷನಲ್ಲಿ ಕಾನ್ಸಂಟ್ರೇಟ್ ಮಾಡಲ್ಲ. ಇವಾಗ ಅಷ್ಟು ಕೋರ್ಸ್ ಹೆಂಗ್ ಓದ್ ಮುಗಿಸ್ತೀಯ? ನನ್ ಕೈಯಲ್ಲಿ ಓದ್ಸಕ್ಕೂ ಆಗ್ತಿಲ್ಲ. ಎಷ್ಟಂತ ಹೇಳ್ಕೊಡ್ಲಿ? ಸ್ಯಾಟರ್ಡೆ ಸಂಡೇ ಆಫ್ ಇತ್ತು, ಅದಕ್ಕೆ ಶಾರದಾ ಮಗಳು ಬರ್ತಾಳೆ. ಶಾಲುಗೆ ಎಕ್ಸಾಮ್ಸ್ ಎಲ್ಲ ಮುಗ್ದಿರುತ್ತೆ. ಶಾಲು ನಂದಿನಿ ಹತ್ರ ಬಂದು ಹೀಗಂತಾಳೆ. ಆಂಟಿ, ನೀವು ಅಂದ್ರೆ ನಾನು ಸ್ವಾತಿಗೆ ಹೆಲ್ಪ್ ಮಾಡ್ತೀನಿ. ನಮ್ಗಿಂತೂ ಎಕ್ಸಾಮ್ ಮುಗೀತು, ನಾನ್ ಸ್ವಾತಿಗೆ ಮ್ಯಾಥ್ಸ್ ಹೇಳ್ಕೊಡ್ಲಾ? ನೀನೆಂಗ್ ಹೇಳ್ಕೊಡ್ತೀಯ ಶಾಲು? ನೀನು ಹಿಂದಿ ಮೀಡಿಯಂ ಹುಡ್ಗಿ ಅಲ್ವಾ? ನಿಮ್ ಸ್ಕೂಲಲ್ಲಿ ಅವ್ರ ದೊಡ್ಡ ಸ್ಕೂಲಲ್ಲಿ ಹೇಳ್ಕೊಡೋ ತರ ಹೇಳ್ಕೊಡಲ್ಲ. ಆಂಟಿ, ಎಲ್ಲ ಮ್ಯಾಥ್ಸ್ ಫಾರ್ಮುಲಾಸ್ ಒಂದೇ ತರ ಇರುತ್ತೆ. ಮತ್ತೆ ಅವ್ರ ಟೆಕ್ಸ್ಟ್ ಬುಕ್ಸು ನಮ್ ಟೆಕ್ಸ್ಟ್ ಬುಕ್ಸು ಎಲ್ಲ ಸೇಮ್ ಆಗಿದೆ. ನನ್ನ ಕೋರ್ಸ್ ಸ್ವಾತಿ ಕೋರ್ಸ್ ಜೊತೆ ಈಕ್ವಲ್ ಆಗೇ ಇದೆ. ನೀವ್ ಹೇಳಿದ್ರೆ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಸರಿ, ನೀನೊಂದ್ಸಲ ಸ್ಟಾರ್ಟ್ ಮಾಡು. ನೀನೆಂಗ್ ಹೇಳ್ಕೊಡ್ತೀಯ ಅಂತ ನಾನ್ ನೋಡ್ತೀನಿ. ಅರೆ ಅಮ್ಮೋ, ಅವಳ ಕೈಲಿ ನನ್ಗೆ ಹೇಳ್ಕೊಡಕ್ಕಾಗೋದಿಲ್ಲ. ನನ್ ತಲೆ ಕೆಟ್ಟೋಗ್ತಾ ಇದೆ. ನಾಳೆ ಎಕ್ಸಾಮಲ್ಲಿ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಒಂದ್ಸಲ ಟ್ರೈ ಮಾಡ್ ನೋಡು, ಚೆನ್ನಾಗ್ ಅರ್ಥ ಆದ್ರೆ ಓದು, ಇಲ್ಲ ಅಂದ್ರೆ ಬಿಡ್ಬಿಡು, ಬೇರೇನ್ ಮಾಡಕ್ಕಾಗಲ್ಲ. ಶಾಲು ಸ್ವಾತಿಗೆ ಮ್ಯಾಥ್ಸ್ ಹೇಳ್ಕೊಡ್ತಾಳೆ.
ಸ್ವಲ್ಪತ್ತಾದ್ಮೇಲೆ ನೋಡ್ತಾಳೆ ಶಾಲು ಸ್ವಾತಿಗೆ ತುಂಬಾ ಚೆನ್ನಾಗ್ ಮ್ಯಾಕ್ಸ್ ಹೇಳ್ಕೊಡ್ತಿರ್ತಾಳೆ. ಅದನ್ ನೋಡಿ ಅವಳು ಶಾಕ್ ಆಗ್ಬಿಡ್ತಾಳೆ. ಮೇಡಮ್ ಅವ್ರೆ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಅವಳು ಚೆನ್ನಾಗ್ ಹೇಳ್ಕೊಡ್ತಾಳ. ಅವಳು ತುಂಬಾ ಚೆನ್ನಾಗ್ ಎಕ್ಸಾಮ್ ಮಾಡಿದಾಳೆ. ಅವ್ರ ಟೀಚರ್ ಹೇಳ್ತಿದ್ರು ಈ ಸಲ ಮ್ಯಾಕ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೋತಾಳಂತ. ಹಾ, ನನಗ್ ಕಾಣಿಸ್ತಿದೆ. ಸ್ವಾತಿಗೆ ಅವಳು ಹೇಳ್ಕೊಡ್ತಿದ್ರೆ ಚೆನ್ನಾಗ್ ಅರ್ಥ ಆಗ್ತಿದೆ. ಶಾಲುಗೆ 2 ದಿನ ಟೈಮ್ ಇತ್ತು. ಸ್ಯಾಟರ್ಡೇ ಸಂಡೇ 2 ದಿನ ಅವಳು ಸ್ವಾತಿಗೆ ಮ್ಯಾಕ್ಸ್ ಹೇಳ್ಕೊಡ್ತಾಳೆ. ಶಾಲು ತುಂಬಾನೇ ಇಂಟೆಲಿಜೆಂಟ್ ಆಗಿದ್ಲು. ಅವಳು ಹೇಳ್ಕೊಡೋ ರೀತಿಯಲ್ಲಿ ಸ್ವಾತಿ ಮ್ಯಾಕ್ಸ್ ತುಂಬಾ ಈಸಿಯಾಗಿ ಕಲ್ತ್ಕೋತಾಳೆ. ಮಾರನೇ ದಿನ ಸೋಮವಾರ ಅವಳು ಪೇಪರ್ ತಗೊಂಡ್ ಬಂದಾಗ ತುಂಬಾ ಸಂತೋಷವಾಗಿರ್ತಾಳೆ. ಅಮ್ಮ, ನಿಮ್ಗೊಂದ್ ವಿಷಯ ಗೊತ್ತಾ? ನಾನು ಮ್ಯಾಕ್ಸ್ ತುಂಬಾ ಚೆನ್ನಾಗ್ ಬರ್ತಿದ್ದೀನಿ. ನಿಮಗ್ ಗೊತ್ತಾ, ಶಾಲು ನನ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಲು. ನಾನೇ ತಪ್ಪಾಗಿ ಯೋಚನೆ ಮಾಡ್ಬಿಟ್ಟೆ. ನೀವು ಬಡವ್ರು ಅಂತ ಯಾವಾಗ್ಲೂ ಅವ್ರನ್ನ ಡಿಸ್ಕರೇಜ್ ಮಾಡ್ತಿದ್ದೆ. ಆದ್ರೆ ಇವತ್ ನೋಡಿ, ಅವರ ಮಗಳು ಸ್ವಾತಿಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳಂತ. ಶಾರದಾ ಹತ್ರ ಕ್ಷಮಾಪಣೆ ಕೇಳ್ಬೇಕು. ಸ್ವಲ್ಪ ದಿನದ ನಂತರ ಸ್ವಾತಿನ ರಿಸಲ್ಟ್ ಬರುತ್ತೆ. ಸ್ವಾತಿಗೆ ಮ್ಯಾಕ್ಸಲ್ಲಿ ತುಂಬಾ ಚೆನ್ನಾಗ್ ಮಾರ್ಕ್ಸ್ ಬಂದಿರುತ್ತೆ. ಇಷ್ಟು ಒಳ್ಳೆ ಮಾರ್ಕ್ಸ್ ಬರಕ್ಕೆ ಕಾರಣ ಶಾಲು ಅಂತ ಅವಳಿಗೆ ಚೆನ್ನಾಗೇ ಗೊತ್ತಿತ್ತು. ಅಮ್ಮ ಶಾಲು, ಇದು ನನ್ನತ್ರಿಂದ ನಿನ್ಗೋಸ್ಕರ ಒಂದು ಸ್ವೀಟ್ ಗಿಫ್ಟ್. ನೀನು ಸ್ವಾತಿಗೆ ಹೆಲ್ಪ್ ಮಾಡಿದ್ಯಾ. ತಗೋ ಈ ಲ್ಯಾಪ್ಟಾಪ್ ನಿಮ್ಗೆ ತುಂಬಾ ಬೇಕಾಗತ್ತಲ್ವಾ? ನೀನ್ ಇಂಜಿನಿಯರ್ ಕೂಡ ಆಗ್ಬೇಕಲ್ವಾ? ಇದ್ ನಿನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಶಾಲುನ ಮುಖದ್ಮೇಲೆ ತುಂಬಾನೇ ಸಂತೋಷ ತುಂಬಿತ್ತು. ನಂದಿನಿಗೆ ಗೊತ್ತಿತ್ತು ಶಾಲುಗೆ ಅವಳು ಮಾಡಿರೋ ಸಹಾಯ ಅಷ್ಟ್ ದೊಡ್ಡ ಸಹಾಯ ಅಲ್ಲ ಅಂತ. ಅವರು ತುಂಬಾನೇ ಧನವಂತರು. ಅವರು ಆ ಹುಡುಗಿನ ಚೆನ್ನಾಗಿ ಓದಿಸ್ಬೋದಾಗಿತ್ತು. ಒಂದು ಬಡ ಹುಡುಗಿಯ ಕನಸು ನನಸಾಗೋದಕ್ಕೆ ಸ್ವಲ್ಪ ಸಹಾಯ ಮಾಡ್ಬೋದಾಗಿತ್ತು. ಅವತ್ತಿಂದ ಅವಳ ಯೋಚನೆ, ಅವಳ ಬುದ್ಧಿ ಎಲ್ಲ ಬದ್ಲಾಗತ್ತೆ. ಯಾವಾಗೆಲ್ಲ ಸ್ವಾತಿಗೆ ಡೌಟ್ಸ್ ಇರುತ್ತೋ ಅವಾಗೆಲ್ಲ ಶಾಲು ಅವಳಿಗೆ ಹೇಳ್ಕೊಡ್ತಿದ್ಲು. ಧನವಂತರು ಬಡವರು